ವಿಜಯನಗರ ಜಿಲ್ಲೆಯ ಹೊಸಪೇಟೆ ಖಾಸಗಿ ಶಾಲೆ ಸಮಾನ ಸರ್ಕಾರಿ ಶಾಲೆಗಳ ಮಕ್ಕಳಿಗೂ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ ಎಂದು ವಿಜಯನಗರ ಡಿಸಿ ದಿವಾಕರ್ ಹೇಳಿದ್ದಾರೆ. ಇನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 136ನೇ ಜಯಂತಿ ನಿಮಿತ್ತ ನಗರದ ಸ್ಥಳೀಯ ಸಾಯಿಲೀಲಾ ದೇವಸ್ಥಾನದಲ್ಲಿ ಸೋಮವಾರ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ. ಹಾಗೆ ಜಾಗ ನಿರ್ಮಾಣ, ಪ್ರಸಾದ ನಿರ್ಮಾಣ, ಜ್ಞಾನ ಕೊಡುವ ನಮ್ಮ ಶಿಕ್ಷಕರು. ಇದೇ ರೀತಿ ನಿಮ್ಮ ದಾನಗಳು ಮುಂದುವರೆದೇ ನಮ್ಮ ಶಿಕ್ಷಕರ ಸಮಾಜಕ್ಕೆ ನಾವು ಮಾಡಿದ ಶಿಕ್ಷಕರು ದಾನ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಶಿಕ್ಷಕರು ಬಗ್ಗೆ ನಮ್ಮ ಡಿಡಿಪಿಯು ತುಂಬ ಭಾವುಕವಾಗಿ ಹೇಳಿದ್ರು. ಭಾವನೆ ಉಕ್ಕದೆ ಜ್ಞಾನದಲ್ಲಿ ಎಲ್ಲ ಕಡೆ ಭಾವನೆ ಉಕ್ಕೋದಿಲ್ಲ. ಎಲ್ಲಿ ಜ್ಞಾನ ಇರುತ್ತೆ ಅಲ್ಲಿ ಭಾವನೆ ಬರುತ್ತೆ. ಇನ್ನು ನಮಗೆ ಸುಖಗಳಲ್ಲಿ ಭಾವನೆ ಬರುತ್ತೆ. ಅದು ಕ್ಷಣ ಮಾತ್ರ ಇರುತ್ತೆ. ಸುಖ ಬಂದಾಗ ಭಾವುಕರಾಗ್ತೀವಿ, ಅದು ಕ್ಷಣ ಮಾತ್ರ. ದುಃಖ ಬಂದಾಗ ಭಾವುಕರಾಗ್ತೀವಿ, ಅದು ಕ್ಷಣ ಮಾತ್ರ. ಮತ್ತು ನಿಮ್ಮ ಟಿಡಿಪಿಯವರು ಹೇಳಿದ್ದು ಭಾವಕತೆ ಎಷ್ಟು ವರ್ಷ 84ನೇ ಇಸ್ವಿಯಲ್ಲಿ ಅವಾಗ 84-85 ಇಸ್ವಿಯಲ್ಲಿ ಮೊದಲ ಉಪ್ಪಿಟ್ಟು ನಂತರ ಜಿಲ್ಲಾ ಮಟ್ಟದ 15 ಉತ್ತಮ ಶಿಕ್ಷಕರ ಪ್ರಶಸ್ತಿ ಹಾಗೂ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಗಿದ್ದು, ಈ ಸಂದರ್ಭದಲ್ಲಿ ಶಾಸಕ ಗವಿಯಪ್ಪ, ಜಿಲ್ಲಾ ಪಂಚಾಯಿತಿಯ ಸಿಇಒ ನೋಯೆಗಂ ಮೊಹಮ್ಮದ್ ಅಕ್ರಮ್ ಶಾ, ಹೂಡಾ ಅಧ್ಯಕ್ಷ ಮೊಹಮ್ಮದ್ ಇಮಾಮ್ ನಿಯಾಜಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಪಿ ಶ್ರೀನಿವಾಸ, ಭಾರತ ವೈಭವ ನ್ಯೂಸ್, ವಿಜಯನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.